ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನಿಜವಾಗ್ಲೂ ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿಲಿ ಯಾಕೆ ಈ ಥರ ಒಂದು ದುರ್ಘಟನೆಗಳು ನಡೀತಿದ್ದಾವೆ ಅಂತ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಮೊನ್ನೆ ಮೊನ್ನೆ ಕೂಡ ಒಂದು ಗೊತ್ತಿರಬೇಕು, ಜೆ ಪಿ ನಗರದಲ್ಲಿ ಒಂದು ಬೈಕ್ ಮಿಸ್ ಆಗಿ, ಅದು ತಪ್ಪಿಲ್ಲ ಅಂದ್ರೂ ರೈಡರ್ದು ಒಂದು ಲೇಡಿ ಶಿಕ್ಷಕಿ ಬಿದ್ದು ಸಾವನ್ನಪ್ತಾರೆ. ಅದಾದ ಒಂದೇ ದಿನದಲ್ಲಿ ಮತ್ತೆ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಕೂಡ ಸಾವನ್ನಪ್ತಾನೆ. ಅದು ಮೈಸೂರು ರೋಡ್ ಸರ್ಕಲ್, ಸಿರ್ಸಿ ಸರ್ಕಲ್ ಹತ್ರ, ಮೈಸೂರು ರೋಡು. ನಿಜ ಕಸದ ಲಾರಿ, ಗೊತ್ತಿರಬೇಕು ಈ BBMP ಗಾಡಿಗಳು ಯಾವ ಥರ ಓಡಿಸ್ತಾರೆ ಅಂತ. ಈ ಒಂದು ಲಾರಿ ಬಂದು ಬೈಕಿಗೆ ಏಕಾಏಕಿ ಡಿಕ್ಕಿ ಹೊಡೆದು ಅದರ ಟೈರ್ ಕೆಳಗಡೆ ಒಂದು ರೈಡರ್ ಸತೀಶ್ ಅನ್ನೋರು ಸ್ಥಳದಲ್ಲೇ ದುರ್ಮರಣವಂತಾರೆ ಸಿಕ್ಕಿ. ಹಿಂದೆ ಕುದಿದ ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಏಟಾಗುತ್ತೆ, ಬಚಾವ್ ಆಗ್ತಾರೆ ಪ್ರಾಣಾಪಾಯದಿಂದ. ಇಲ್ಲಿ ಏನಕ್ಕೆ ಈ ಥರ ಆಗ್ತಾ ಇದೆ ನೋಡಿ, ಅಲ್ಲಿ ಒಂದು ಶಿಕ್ಷಕಿ ಸತ್ತಿರೋದು ಕೂಡ ಯಾವುದೇ ಥರ ರೈಡರ್ ತಪ್ಪಿಲ್ಲ. ಇಲ್ಲಿ ಒಂದು ರೈಡರ್ ಸತ್ತಿರೋದು ಯಾವುದೇ ಥರ ರೈಡರ್ ತಪ್ಪಿಲ್ಲ. ಬೇರೆ ವಾಹನ ಮಾಡಿರ್ತಕ್ಕಂಥ ಒಂದು ತಪ್ಪಿಂದ ಇವತ್ತು ಇಬ್ಬರು ಬಲಿಯಾಗಿದ್ದಾರೆ ಅಲ್ವಾ. ಇಲ್ಲೇ ಗೊತ್ತಾಗ್ತದೆ ನೋಡಿ, ಕಸದ ಲಾರಿ ಸಿಗ್ನಲ್ ಬಿದ್ದಿದ್ರು ಕೂಡ ಏಕಾಏಕಿ ನುಗ್ಗಿ ಒಂದು ಬೈಕ್ ಟ್ಯಾಕ್ಸಿ ಓಡಿಸಿದ್ದ ರೈಡರ್ ಮೇಲೇನೆ ಗುದ್ದಿ ಹತ್ಕೊಂಡು ಹೋಗುತ್ತೆ. ಅಂದ್ರೆ ಈ ಕಸದ ಲಾರಿಗಳಿಂದ ಇವತ್ತು ಬೆಂಗಳೂರಲ್ಲಿ ಪ್ರತಿನಿತ್ಯ ಎಷ್ಟು ಜನ ಸಾಯ್ತಾರೆ ಗೊತ್ತಾ. ಈ ಟಿಪ್ಪರ್ ಲಾರಿ, ದೊಡ್ಡ ದೊಡ್ಡ ಟ್ರಕ್ಗಳು, ಕಸದ ಲಾರಿಗಳು. ನಿಜವಾಗಿ ಇವ್ರು ಹೆಂಗಾಗಿದೆ ಅಂದ್ರೆ, ಇವ್ರಿಗೆ ಯಾವುದೇ ಒಂದು ದೊಡ್ಡ ವೆಹಿಕಲ್ ಗುದ್ದಿದ್ರು ಇವ್ರಿಗೆ ಏನೂ ಆಗಲ್ಲ. ಇವ್ರು ಪಾಡಿ ಇವ್ರು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಿಗ್ನಲ್ ಬಿದ್ದಿರೋದು ಕೂಡ ಒಂದು ಕಾಮನ್ ಸೆನ್ಸ್ ಇಲ್ಲ. ಒಬ್ಬ ಡ್ರೈವರ್ಗೆ ಏಕಾಏಕಿ ಒಂದು ಬೈಕ್ ಮೇಲೆ ನುಗ್ಗಿಸ್ತಾನೆ ಅಂದ್ರೆ ನಿಜವಾಗ್ಲೂ ಒಂದು ತುಂಬಾ ಬೇಜಾರಾಗುತ್ತೆ ವಿಡಿಯೋ ಮಾಡೋಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ತಿಳಿಸ್ಕೊಡ್ಲೇಬೇಕು. ಏನೇ ಒಂದು ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ, ಬೈಕ್ ಟ್ಯಾಕ್ಸಿಲಿ ಏನೇ ಆದ್ರೂ ಜನಗಳಿಗೆ ಒಂದು ಜಾಗರೂಕತೆ, ಒಂದು ಅವೇರ್ನೆಸ್ ಮೂಡಿಸ್ಬೇಕು ನಮ್ಮ ರೈಡರ್ಗೋಸ್ಕರ. ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಿ. ಇನ್ನು ಎಷ್ಟೇ ಹುಷಾರಾಗಿದ್ರು ನೋಡಿ, ಬೇರೆಯವ್ರ ತಪ್ಪಿಂದ ಈ ಥರ ಆಗೋಗ್ಬಿಡ್ತಾವೆ ಘಟನೆಗಳು. ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮು. ಇಲ್ಲೂ ಕೂಡ ಹಂಗೆ ಆಯಿತು. ಅವ್ನು ತಪ್ಪಿಲ್ಲ ಆದ್ರೂ ಕೂಡ ಸತೀಶ್ ಅನ್ನೋನು ಗೋರಿಪಾಳ್ಯ ಪಾಪ ಹುಡುಗ, ಇನ್ನೂ ಏಜ್ ಆಗಿಲ್ಲ, ಇನ್ನೂ ಎಷ್ಟು 30-34 ವರ್ಷ ಅಂತೆ ಪಾಪ. ಬಾಳಿ ಬದುಕಬೇಕಾಗಿರ್ತಕ್ಕಂಥ ವಯಸ್ಸು ಪಾಪ. ನೋಡಿ, ಏನೋ ಒಂದು ಜೀವನ ಕಟ್ಕೊಂಡಾಗ ಬೆಂಗಳೂರಿಗೆ ಬಂದಿರ್ತಾರೆ, ಈ ಥರ ಆಗೋಗುತ್ತೆ. ಇಲ್ಲಿ ಹೆಂಗಾಗಿದೆ ಅಂದರೆ, ಯಾರು ಬೈಕ್ ಟ್ಯಾಕ್ಸಿಲಿ ಹೋಗ್ತಕ್ಕಂಥ ಪ್ಯಾಸೆಂಜರ್ಗೆ ಏನಾರು ಆದರೆ ಸತ್ತರೆ ಮಾತ್ರ ದೊಡ್ಡ ಹೈಲೈಟ್ ಮಾಡಿಬಿಟ್ಟು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡ್ತಾರೆ ವಿಡಿಯೋ ಮಾಡೋಕ್ಕೆ, ಬೈಕ್ ಟ್ಯಾಕ್ಸಿ ವಿರೋಧಿಗಳು. ಅದೇ ಒಂದು ಬೈಕ್ ಟ್ಯಾಕ್ಸಿ ರೇರಿಗೆ ಇವತ್ತು ಅನ್ಯಾಯ ಆಯಿತು, ಪ್ರಾಣ ಬಿಟ್ಟಿದ್ದಾನೆ ಅಂದರೆ ಇದ್ರ ಬಗ್ಗೆ ಯಾರು ಮಾಡರೇ ಇಲ್ಲ. ಇಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅದನ್ನ ಏನು ತಿಳ್ಕೊಳಲ್ಲ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅಷ್ಟೇ. ಈ ಒಂದು ವಿಡಿಯೋ ಮಾಡಿದ್ರು ಅಷ್ಟೇ, ಇದಕ್ಕೆ ಬರೋ ಕಾಮೆಂಟ್ಸು ಹಂಗೆ ಹಾಕೋದು. ಏನು ಕಮ್ಮ ಮಾಡ್ತೀರಾ, ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ, ಏಕೆ ಮಾಡ್ತೀರಾ, ಬ್ಯಾನ್ ಮಾಡಿ, ಇದೇ ಹೇಳ್ತಾರೆ ಹೊರತು ಏನಕ್ಕಾಯ್ತು ಯಾಕಾಯ್ತು ಇದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಒಟ್ಟಾರೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ಬೇಕು ಅಷ್ಟೇ ಇವ್ರ ಉದ್ದೇಶ. ಏನೋ ಒಂದು ಹೇಳ್ತಾ ಇರ್ತಾರೆ. ಇಲ್ಲಿಯ ರೈಡರ್ಗೆ ಅನ್ಯಾಯ ಆಗಿದೆ, ರೈಡರ್ ಪ್ರಾಣವಾಗಿದೆ, ಯಾಕೆ ಹೋಯ್ತು, ಈ ಕಸದ ಲಾರಿಗಳಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಜನಗಳಿಗೆ, ಇದನ್ನು ಅವಾಯ್ಡ್ ಮಾಡಬೇಕು, ಇದ್ರ ಬಗ್ಗೆ ಯಾರು ಹೇಳಲ್ಲ. ಒಟ್ಟಾರೆ ರೈಡರ್ ತಪ್ಪು, ರೈಡರ್ ಸತ್ತೋದ್ರು, ಬೈಕ್ ಟ್ಯಾಕ್ಸಿ ಹೋಗ್ತಕ್ಕಂಥ ಪ್ಯಾಸೆಂಜರ್ ಸತ್ತೋದ್ರು, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಇನ್ಸೂರೆನ್ಸ್ ಬರಲ್ಲ ಸತ್ತರೆ, ಇದು ಬ್ಯಾನ್ ಮಾಡಿ, ಇದನ್ನೇ ಹೇಳ್ತಾರೆ ಹೊರತು ಎಷ್ಟು ಹೇಳಿದ್ರು ಜನಕ್ಕೂ ಬುದ್ಧಿ ಬರಲ್ಲ. ಒಟ್ಟಾರೆ ಇವ್ರದ್ದು ಒಂದು ಉದ್ದೇಶ ಅಷ್ಟೇ, ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅಂತಾರೆ. ಎಷ್ಟು ಆಟೋಗಳು ಆಕ್ಸಿಡೆಂಟ್ ಆಗಿದ್ದಾವೆ, ಎಷ್ಟು ಆಗ್ತಾ ಇರ್ತವೆ, ಕಾರ್ ಆಗ್ತಾ ಇರ್ತವೆ. ಮೊನ್ನೆ ಕಾರಲ್ಲಿ ಒಂದು ಮಿಸ್ಬಿಹೇವ್ ಆಯಿತು, ಎಲ್ಲರಿಗೂ ಗೊತ್ತಿರ್ಬೇಕು. ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಸಿಗಾಕೊಂಡು ಅವರು ಕೂಡ ಜೈಲು ಕೂಡ ಹೋದ. ಯಾಕಂದರೆ ಈ ಕಾರಲ್ಲಿ ಹಂಗಾರೆ ಸೇಫ್ಟಿ ಅಂತ ಹೋದ್ರೆ, ಈ ಥರ ಆದರೆ ಮಹಿಳೆಯರಿಗೆ ಏನು ಮಾಡಬೇಕು ಅಲ್ವಾ. ಈ ಥರ ಆದಾಗ ಕಾರಲ್ಲಿ ಸೇಫ್ಟಿ ಇಲ್ಲ ಅಂತಾರೆ, ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಬೈಕಲ್ಲಿ ಹೋದರೆ ಪಬ್ಲಿಕ್ಕಲ್ಲಿ ಎಲ್ಲ ಜನ ನೋಡ್ತಾ ಇರ್ತಾರೆ, ಏನೂ ತೊಂದರೆ ಆಗಲ್ಲ ಅಂತವ ಬೈಕಲ್ಲಿ ಹೋಗ್ತಾರೆ. ಈಗ ಬೈಕಲ್ಲಿ ಈ ಥರ ಆಕ್ಸಿಡೆಂಟ್ ಆಯ್ತಂದ್ರೆ ಇನ್ನೇನು ಮಾಡೋಕ್ಕಾಗತ್ತೆ. ಯಾವುದರಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಜನಕ್ಕೆ. ಅದರ ಗೊತ್ಬಿಟ್ಟಿದ್ರೆ ಇವತ್ತು ಏನಕ್ಕೆ ಇಷ್ಟೊಂದು ಇನ್ನೂ ಎಲ್ಲೋ ಬೆಳಿಬೋದಾಯ್ತು ಜನಗಳು ಅಲ್ವಾ. ಹಂಗಾಗಿ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗುತ್ತೋ ಮತ್ತೊಂದು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆ ಇಲ್ಲಿ ಹೇಳ್ಬೇಕಂದ್ರೆ ಅವ್ನು ತಪ್ಪಿಲ್ಲ ಅಂದ್ರೆ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ದು ಅಮಾಯಕದ ಪ್ರಾಣವಾಯಿತು. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಪರವಾಗಿಲ್ಲ. ಯಾರು ಹೇಳಿಲ್ಲ, ಯಾರು ಮಾತಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಗೊತ್ತಿರೋದು ವಿಚಾರ ನಮಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಟ್ಟಿದ್ದೀವಿ ನಮ್ಮ ರೈಡರ್ಗಳಿಗೆ. ಇನ್ನೂ ಮುಂದೆ ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಿ. ಯಾಕೆಂದರೆ ಪ್ರತಿನಿತ್ಯ ಏನಾದ್ರು ಒಂದು ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಗೊತ್ತಿರಬೇಕು. ಮೊನ್ನೆ ಯಶವಂತಪುರದಲ್ಲಿ ಆಯಿತು ಪಾಪ, ಯಾರು ಗಂಡ ಹೆಂಡತಿ ಇಬ್ಬರು, ತಪ್ಪೇ ಇಲ್ಲ, ಅವ್ರದ್ದು ಯಾವುದೋ ಒಂದು ದೊಡ್ಡ ಟ್ರಕ್ ಹರಿದು ಅವರಿಬ್ಬರ ಮೇಲೆ ಗುದ್ಕೊಂಡೋಗಿ ಪ್ರಾಣ ಬಿಟ್ಟರು. ಈ ಥರ ಘಟನೆಗಳು ಸುಮಾರು ಆಗ್ತಾನೆ ಇರ್ತವೆ ಬೈಕ್ ಟ್ಯಾಕ್ಸಿಗಳಿಗೆ. ಯಾಕೆಂದರೆ ಬೈಕಿಗೆ ಸ್ವಲ್ಪ ಟಚ್ ಆದರೂ ಸ್ಕಿಡ್ ಆಗಿ ಬಿದ್ದೋಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬೇರೆ ವೆಹಿಕಲ್ ಥರ ಅಲ್ಲ ಬೈಕ್. ಹಂಗಾಗಿ ಆದಷ್ಟು ಸ್ವಲ್ಪ ನಮ್ಮ ರೈಡರ್ಸು ಸೇಫಾಗಿ ಡ್ಯೂಟಿ ಮಾಡಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಸಣ್ಣ ಪುಟ್ಟ ಹೆಲ್ಮೆಟ್ ಇಂದ ಏನಾಗುತ್ತೆ ಅಂದರೆ ತಲೆಗೆ ಏಟ್ ಬಿದ್ದು ಸಾಯ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಆದಷ್ಟು ಕ್ಯಾಪ್ ಹೆಲ್ಮೆಟ್ಗಳು, ಆಫ್ ಹೆಲ್ಮೆಟ್ ಬಿಟ್ಬಿಡಿ. ಮನೆ ಜೆ ಪಿ ನಗರದಲ್ಲಿ ಶಿಕ್ಷಕಿ ಸತ್ತಿದ್ದು ಅಷ್ಟೇ. ಅವ್ರೇನಾದ್ರು ಫುಲ್ ಹೆಲ್ಮೆಟ್ ಹಾಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಏಟ್ ಆಗ್ತಾ ಇರಲಿಲ್ಲ. ತಲೆಗೆ ಕೆಳಗಡೆ ಬಿದ್ದರೂ ಸಣ್ಣ ಪುಟ್ಟ ಕೈ ಕಾಲು ತರ್ಚ್ಕೊಳ್ಳೋದು, ಪ್ರಾಣ ಉಳಿಯೋದು. ಬಟ್ ಅವ್ರು ಹಾಕಿದ್ದು ಯಾವುದೋ ಒಂದು ಹಾಫ್ ಕ್ಯಾಪ್ ಹೆಲ್ಮೆಟ್ ಥರ ಹಾಕಿದ್ರು, ತಲೆಗೆ ಏಟಾಗಿ ಬ್ಲೀಡಿಂಗ್ ಜಾಸ್ತಿ ಹೋಗಿ ಪ್ರಾಣ ಬಿಟ್ಟರು. ಹೆಲ್ಮೆಟ್ ಎಷ್ಟು ಸೇಫ್ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಫುಲ್ ಹೆಲ್ಮೆಟ್ ಹಾಕೋದ್ರಿಂದ ನಿಜವಾಗ್ಲೂ ಒಂದು ಪ್ರಾಣನೇ ಉಳಿಯುತ್ತೆ. ಸಣ್ಣ ಪುಟ್ಟ ಕೈಯ ಕಾಲ ಸ್ಕ್ರ್ಯಾಚ್ ಆದರೆ ಏನೋ ಒಂದು ವಾರ ಬೆಡ್ ರೆಸ್ಟ್ ಮಾಡಿ ಹುಷಾರು ಮಾಡ್ಕೋಬೋದು. ಪ್ರಾಣ ಹೋದರೆ ಎಲ್ಲಿಂದ ತೊಗೊಂಬರೋಕ್ಕಾಗ್ತಿಲ್ಲ ವಾಪಸ್ಸು, ಖಂಡಿತ ಆಗಲ್ಲ. ಈ ದೊಡ್ಡ ದೊಡ್ಡ ಲಾರಿಗಳು ಹತ್ತಿ ಹೋದರೆ ಏನೂ ಮಾಡೋಕ್ಕಲ್ಲ. ಯಾವ ಹೆಲ್ಮೆಟ್ ಹಾಕೊಂಡ್ರೂ ಇರಲ್ಲ, ಯಾವ ಆಟೋದಲ್ಲಿ ಯಾವ ಕಾರಲ್ಲಿ ಇರಲ್ಲ, ಪ್ರಾಣ ಹೋಗೇ ಹೋಗುತ್ತೆ. ಬಟ್ ಸಣ್ಣ ಪುಟ್ಟ ಇನ್ಸಿಡೆಂಟಾಗಿ ಕೆಳಗಡೆ ಬಿದ್ದಾಗ ನಿಮ್ಗೆ ಏಟಾಗದಂತ ಒಂದು ಅವಾಯ್ಡ್ ಆಗುತ್ತೆ ಫುಲ್ ಹೆಲ್ಮೆಟ್ ಹಾಕೋದ್ರಿಂದ. ಮತ್ತು ಈ ಕಸ್ಟಮರ್ಗಳು ಅಷ್ಟೇ ಹೆಲ್ಮೆಟ್ ಕೊಟ್ಟರೆ ಆಗ್ತಾ ಇಲ್ಲ. ನೋಡ್ತಾ ಸುಮಾರು ಜನ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ,
ಬೈಕ್ ಟ್ಯಾಕ್ಸಿಲಿ ಹಿಂದೆ ಕೂತ್ಕೊಂಡಿರ್ತಾರೆ, ಹೆಲ್ಮೆಟ್ ಕೊಟ್ಟರೆ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ, ಇಲ್ಲ ಹಿಂಗೆ ತಲೆ ಮೇಲೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂದೆ ಬಿಟ್ಟಿರ್ತಾರೆ. ಏನೇನು ವಿಚಿತ್ರವಾಗಿ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಇದು ಏನಕ್ಕೆ ಈ ಥರ ಮಾಡ್ತಾರೋ? ಈ ಥರ ಇದ್ದರೆ ಬೈಕ್ ಟ್ಯಾಕ್ಸಿಯಲ್ಲಿ ದಯವಿಟ್ಟು ಬರಬೇಡಿ. ನಿಮ್ಮಿಂದ ರೈಡರ್ಗೆ ತೊಂದರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮಗೆ ಏನಾರು ಆಯ್ತಂದರೆ ರೈಡರ್ ಜೀವನ ಪರ್ಯಂತ ಅವನು ಜೈಲಲ್ಲಿ ಇರಬೇಕಾಗತ್ತೆ. ಅವನು ಮಾಡ್ತಕ್ಕಂಥ ಸಂಪಾದನೆ ಡೈಲಿ ನಿಮಗೆ ಬರೀ ಫೈನ್ ಕಟ್ಟಕ್ಕಾಗತ್ತೆ ಪೊಲೀಸ್ನವ್ರಿಗೆ. ಈ ಥರ ಸುಮಾರು ನಡೀತಾ ಇದೆ ಘಟನೆಗಳು. ಇದ್ರ ಬಗ್ಗೆ ನಮ್ಮ ಶಂಕರ್ ಅವರು ಕೂಡ ವಿಡಿಯೋ ಮಾಡಿದ್ರು ಮೊನ್ನೆ ಒಂದು. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾಕೆಂದರೆ ಒಬ್ಬ ಹೆಲ್ಮೆಟ್ ಕೊಟ್ಟರು ಆ ವ್ಯಕ್ತಿ ಹೆಲ್ಮೆಟ್ ಹಾಕಿಲ್ಲ, ಹಿಂದಕ್ಕೆ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಅದು ಪೊಲೀಸ್ ನೋಡಿ ಫೋಟೋ ಹೊಡೆದು ಕೇಸ್ ಹಾಕಿದ್ರು. ಸುಮ್ಮನೆ ₹50 ಆರ್ಡ್ರಿಗೆ ₹500 ₹1000 ಫೈನ್ ಕಟ್ಟಬೇಕು ನಮ್ಮ ರೈಡರ್ಗಳು. ಇದ್ರ ಬಗ್ಗೆ ಸುಮಾರು ವಿಡಿಯೋ ನಾನು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮಾಡ್ತೀನಿ ಖಂಡಿತ, ಇದನ್ನು ಅವೇರ್ನೆಸ್ ತಿಳಿಸ್ಕೊಡೋಕ್ಕೋಸ್ಕರ. ಹಂಗಾಗಿ ಈಗ ಏನಾಗ್ತಾ ಇದೆ, ಹೆಲ್ಮೆಟ್ ಹಾಕೋದ್ರಿಂದನೂ ಸ್ವಲ್ಪ ಪ್ರಾಣ ಹೋಗ್ತಾ ಇದ್ದಾವೆ. ಕೆಲವೊಬ್ರು ಹೆಲ್ಮೆಟ್ ಕೊಟ್ಟರು ಕಸ್ಟಮರ್ ಹಾಕಲ್ಲ, ಇನ್ನು ಕೆಲವರು ಸರಿಯಾಗಿ ಕುತ್ಕೊಳಲ್ಲ, ಕೆಲವರು ಏಜ್ ಆಗಿರೋರು ಬರ್ತಾರೆ, ಇಲ್ಲ ಕೆಲವರು ಡ್ರಿಂಕ್ಸ್ ಮಾಡಿ ಬರ್ತಾರೆ. ಏನೇನೋ ವಿಚಿತ್ರವಾಗಿ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಲಿ ಬಂದು ಸಣ್ಣ ಪುಟ್ಟ ಅವ್ರ ತಪ್ಪಿಂದವ ಆಕ್ಸಿಡೆಂಟ್ ಆಗೋದ್ರಿಂದ ಲಾಸ್ಟಿಗೆ ಬರೋದೇ ಬೈಕ್ ಟ್ಯಾಕ್ಸಿ ರೈಡರ್ ತಲೆ ಮೇಲೆ. ಬೈಕ್ ಟ್ಯಾಕ್ಸಿ ರೈಡರು ಆಕ್ಸಿಡೆಂಟ್ ಮಾಡ್ದ, ಸತ್ತೋಯ್ತು, ಪ್ರಾಣ ಹೋಯ್ತು, ಕಸ್ಟಮರ್ದಂತವ. ಒಟ್ಟಾರೆ ಏನೇ ಪ್ರಾಬ್ಲಮ್ ಅಂದರೂ ಇಲ್ಲಿ ಬರೋದು ಬೈಕ್ ಟ್ಯಾಕ್ಸಿ ರೈಡರ್ದೆ. ಹಂಗಾಗಿ ಆದಷ್ಟು ಸ್ವಲ್ಪ ಹುಷಾರಾಗಿ ಎಲ್ಲರೂ ಡ್ಯೂಟಿ ಮಾಡಿ. ಏಕೆಂದರೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಮುಂಚೆ ಎಲ್ಲ ಇತ್ತು 11 ಗಂಟೆ ಮೇಲೆ ದೊಡ್ಡ ದೊಡ್ಡ ವೆಹಿಕಲ್ ಸಿಟಿ ಬರಬೇಕಂತ. ಇವಾಗ ಏನಿಲ್ಲ, ಯಾವಾಗ ಬೇಕು ಅವಾಗ ನುಗ್ಗುತ್ತಾ ಇರ್ತವೆ ದೊಡ್ಡ ಲಾರಿಗಳು. ಹೆಂಗೆ ಬರ್ತಾರೆ ಏನೋ ಒಂದು ಹೇಳೋಕ್ಕಾಗಲ್ಲ. ನುಗ್ಗಿ ಆಪೋಸಿಟೇ ನುಗ್ಗಿ ಬರ್ತಾರೆ, ಒನ್ ವೇಲ್ ಬರ್ತಾರೆ, ಸ್ಪೀಡಲ್ಲಿ ಬಂದು ಕಂಟ್ರೋಲ್ ಆಗಲ್ಲ, ಬಂದು ಗೊತ್ತಾರೆ. ಈ ಥರ ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸೇಫಾಗಿ ರೈಡ್ ಮಾಡಿ. ನಮ್ಮ ಸೇಫ್ಟಿಯಲ್ಲಿ ನಾವಿದ್ದರೆ ಆದಷ್ಟು ಸ್ವಲ್ಪ ಆಕ್ಸಿಡೆಂಟ್ಗಳು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇಷ್ಟು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅವೇರ್ನೆಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.